वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं ವಸುದೇವಸುತಂ ದೇವಂ. ಇಲ್ಲಿ ಅನುಸ್ವಾರದ ಕಡೆ ಗಮನ ಕೊಡಿ. ವಸುದೇವ ಸುತನ್ ತದ ನಂತರ ಬರುವಂತಹ ಅನುಸ್ವಾರ ನ ಅರ್ಧದಷ್ಟು. ಆ ನಂತರ ದೇವಂಕ್ ಇಲ್ಲಿ ಅನುಸ್ವಾರ. ಕ ವರ್ಗದ ಅನುನಾಸಿಕ ಅಂದ್ರೆ ನ. ದೇವಂಗ್ ದೇವಂಗ್. ಸರಿನಾ? ಮುಂದಿನ ಚರಣದಲ್ಲಿ ಕಂಸ ಚಾಣೂರಮರ್ದನಂ. ಕಂಸ ಇಲ್ಲಿ ಸಹ ಕಂಸ ಅಲ್ಲ, ಕಂಸ ಕಂಸ ಅಂತ ಹೇಳ್ಬಿಟ್ಟು ಉಚ್ಚಾರಣೆ ಮಾಡಬೇಕು. ಅನುನಾಸಿಕ ವ ಅಂದರೆ ಮೂಗಿನಿಂದ ವದ ಉಚ್ಚಾರಣೆ ಹೇಳಬೇಕು. ಕಂಸ ಚಾಣೂರಮರ್ದನಂ. ಇಲ್ಲಿ ಮರ್ಧನಂ ಅಲ್ಲ, ಗಮನ ಇಟ್ಟು ಕೇಳಿ. ಮರ್ಧನಂ ಅಲ್ಲ, ಮರ್ದನಂ. ದೇವಕೀ ಪರಮಾನಂದಂ. ದೇವಕಿ ಕಿ ದೀರ್ಘ ಇರಲಿ, ಮತ್ತೆ ದೇ ಕೂಡ ದೀರ್ಘ ಇರಲಿ. ಹಾಗೆ ಪರಮಾನಂದಂ ಇಲ್ಲಿ ಪರಮಾನಂದಂ ಅಲ್ಲ, ಪರಮಾನಂದಂ ಹೇಳ್ಬಾರ್ದು. ಇಲ್ಲಿ ಕೂಡ ಅನುಸ್ವಾರ ಇದೆ. ಕ ವರ್ಗದ ಅನುನಾಸಿಕ ಂಗ್. ದೇವಂಗ್. ಓಕೆ, ಉಚ್ಚಾರಣೆ ಮಾಡಬೇಕು ಈ ರೀತಿಯಾಗಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಲ್ಲಿ ಸಹ ಅನುಸ್ವಾರ ಇದೆ, ಗಮನವಿಟ್ಟು ನೋಡಿ. ಮೂಗಿನಿಂದ ವದ ಉಚ್ಚಾರಣೆ ಇದೆ. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಪೂರ್ಣ ಶ್ಲೋಕ ಕೇಳಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ.